ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಭೂಗೋಳಶಾಸ್ತ್ರದ 6ನೆಯ ಪಾಠ ಭಾರತದ ಜಲಸಂಪನ್ಮೂಲಗಳು. ನೀರು ಅನ್ನುವಂಥದ್ದು ಅತ್ಯಂತ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು. ನೀರಿಲ್ಲದೆ ನಾವು ಸುಸ್ಥಿರವಾದ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮಾನವನಿಗೆ ಕುಡಿಲಿಕ್ಕೆ, ಅಡುಗೆ ಮಾಡಲು, ಸ್ವಚ್ಛತೆ ಮಾಡಲು, ವ್ಯವಸಾಯ ಮಾಡಲು, ವಿದ್ಯುತ್ ಶಕ್ತಿ ತಯಾರಿಸಲಿಕ್ಕೆ, ಕೈಗಾರಿಕೆಗೆ, ನೌಕಾಯಾನಕ್ಕೆ, ಮೀನುಗಾರಿಕೆಗೆ ಮೊದಲಾದ ಉದ್ದೇಶಗಳಿಗೆ ನಮಗೆ ನೀರು ಬೇಕು. ಭಾರತ ಅಪಾರವಾದ ಜಲಸಂಪತ್ತನ್ನು ಹೊಂದಿದೆ. ನಮ್ಮ ದೇಶದಲ್ಲಿ ಅನೇಕ ನದಿಗಳು ಹರಿತವೆ ಮತ್ತು ಬೇಕಾದಷ್ಟು ಮಳೆ ಕೂಡ ಆಗ್ತದೆ. ಜೊತೆಗೆ ನಮ್ಮಲ್ಲಿ ಅತಿ ಹೆಚ್ಚಿನ ಅಂತರ್ಜಲ ಕೂಡ ಇದೆ. ಭಾರತದಲ್ಲಿ ಅನೇಕ ನದಿಗಳ ಜಾಲವನ್ನು ನಾವು ಕಾಣ್ತೇವೆ. ಈ ನದಿಗಳು ದೇಶದ ನೈಸರ್ಗಿಕ ಸಂಪನ್ಮೂಲಗಳು. ಈ ನದಿಗಳ ನೀರನ್ನು ನೀರಾವರಿ, ಜಲವಿದ್ಯುತ್ ತಯಾರಿಕೆ, ಒಳನಾಡಿನ ಜಲ ಸಾರಿಗೆಗೆ, ಮೀನುಗಾರಿಕೆಗೆ, ಮನರಂಜನೆಗೆ ಮೊದಲಾದ ಉದ್ದೇಶಗಳಿಗೆ ಉಪಯೋಗಿಸ್ತೇವೆ. ಭಾರತದಲ್ಲಿ ನದಿಗಳ ಜಾಲಗಳನ್ನು 2 ವಿಧಗಳಾಗಿ ವಿಂಗಡಿಸ್ತೇವೆ. ಒಂದು ಉತ್ತರ ಭಾರತದ ನದಿಗಳು, 2 ದಕ್ಷಿಣ ಭಾರತದ ನದಿಗಳು. ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳು ಅಂತ ಕರೀತೇವೆ. ಅದರಲ್ಲಿ ಪ್ರಮುಖವಾದದ್ದು ಸಿಂಧೂ, ಗಂಗಾ ಮತ್ತು ಬ್ರಹ್ಮಪುತ್ರ. ಸಿಂಧೂ ನದಿ ಉತ್ತರ ಭಾರತದ ನದಿಗಳಲ್ಲಿ ಒಂದು. ಸಿಂಧೂ ನದಿಯು ಕೈಲಾಸ ಪರ್ವತದಲ್ಲಿ ಉಗಮವಾಗ್ತದೆ. ಆರಂಭದಲ್ಲಿ ಇದು ವಾಯವ್ಯದ ಕಡೆಗೆ, ಅನಂತರ ನೈಋತ್ಯದ ಕಡೆಗೆ ತಿರುಗಿ ಪಾಕಿಸ್ತಾನವನ್ನು ಪ್ರವೇಶಿಸುತ್ತದೆ. ಅನಂತರ ದಕ್ಷಿಣಕ್ಕೆ ಹರಿದು ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಸಿಂಧೂ ನದಿಯ ಉದ್ದ 2897 ಕಿಲೋಮೀಟರ್. ಅದರಲ್ಲಿ 709 ಕಿಲೋಮೀಟರ್ ಭಾರತದಲ್ಲಿದೆ. ಇದರ ಹೆಚ್ಚಿನ ಭಾಗ ಪಾಕಿಸ್ತಾನದಲ್ಲಿ ಇದೆ. ಅನೇಕ ಉಪನದಿಗಳು ಸಿಂಧೂ ನದಿಯನ್ನು ಸೇರ್ತದೆ. ಅವುಗಳಲ್ಲಿ ಝೀಲಂ, ಚೀನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೇಜ್ ಇವು ಪ್ರಮುಖವಾದಂತಹ ಸಿಂಧೂ ನದಿಯ ಉಪನದಿಗಳು. ಉತ್ತರ ಭಾರತದ ನದಿಗಳಲ್ಲಿ ಇನ್ನೊಂದು ಪ್ರಮುಖವಾದ ನದಿ ಗಂಗಾ ನದಿ. ಗಂಗಾ ನದಿಯನ್ನು ಭಾರತದ ಪವಿತ್ರ ನದಿ ಅಂತ ಕೂಡ ಕರೀತೇವೆ. ಇನ್ನೊಂದು ನೆನಪಿಡಬೇಕಾದ ಅಂಶ ಅಂದರೆ ಇದು ಭಾರತದ ಅತ್ಯಂತ ಉದ್ದವಾದ ನದಿ. ಇದರ ಒಟ್ಟು ಉದ್ದ 2525 ಕಿಲೋಮೀಟರ್. ಗಂಗಾ ನದಿಯು ಗಂಗೋತ್ರಿ ಎನ್ನುವಲ್ಲಿ ಉಗಮ ಹೊಂದುತ್ತದೆ. ಪ್ರಾರಂಭದಲ್ಲಿ ಈ ಗಂಗಾ ನದಿ ಒಂದು ಹಿಮ ನದಿಯಾಗಿ ಪ್ರಾರಂಭವಾಗ್ತದೆ. ಪ್ರಾರಂಭದಲ್ಲಿ ದಕ್ಷಿಣಕ್ಕೆ, ಅನಂತರ ಆಗ್ನೇಯಕ್ಕೆ ಹರಿಯುತ್ತಾ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಅಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರ್ತದೆ. ಅನಂತರ ಪದ್ಮ ನದಿಯಾಗಿ ಮುಂದುವರಿಯುತ್ತಾ ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಗಂಗಾ ನದಿಗೆ ಸೇರುವ ಪ್ರಮುಖ ಉಪನದಿಗಳೆಂದರೆ ಯಮುನಾ, ಘಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನೆ ಮತ್ತು ಕೋಸಿ. ಗಂಗಾ ನದಿಯ ಉಪನದಿಗಳಲ್ಲಿ ಅತ್ಯಂತ ಉದ್ದವಾದ ಉಪನದಿ ಅಂದರೆ ಯಮುನಾ ನದಿ. ಉತ್ತರ ಭಾರತದ ಇನ್ನೊಂದು ಪ್ರಮುಖ ನದಿ ಬ್ರಹ್ಮಪುತ್ರ ನದಿ. ಇದು ಮಾನಸ ಸರೋವರದ ಸಮೀಪ ಟಿಬೆಟ್ ದೇಶದ ಚೆಮಯಾಂಗ್ ಡಂಗ್ ಎಂಬಲ್ಲಿ ಉಗಮವಾಗ್ತದೆ. ಆರಂಭದಲ್ಲಿ ಇದು ಪೂರ್ವಾಭಿಮುಖವಾಗಿ ಹರಿದು ಅರುಣಾಚಲ್ ಪ್ರದೇಶದಲ್ಲಿ ಕಿರಿದಾದ ಕಂದರದ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಅನಂತರ ಪಶ್ಚಿಮಕ್ಕೆ ಹರಿಯುತ್ತಾ ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿಯನ್ನು ಸೇರ್ತದೆ. ಇದರ ಉದ್ದ 2589 ಕಿಲೋಮೀಟರ್ಗಳು. ಈ ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ ದೇಶದಲ್ಲಿ ಸಾಂಗ್ ಪೋ ಮತ್ತು ಬಾಂಗ್ಲಾದೇಶದಲ್ಲಿ ಯಮುನಾ ಅಂತ ಕರೀತಾರೆ. ಈ ನದಿ ಪ್ರಪಂಚದಲ್ಲೇ ದೊಡ್ಡದಾದ ನದಿ ನಿರ್ಮಿತ ಮುಜಲಿ ದ್ವೀಪವನ್ನು ನಿರ್ಮಿಸಿದೆ. ನೋಡಿ, ಇದು ಮುಜಲಿ ದ್ವೀಪ ಅಥವಾ ಇದನ್ನು ಮಜುಲಿ ದ್ವೀಪ ಅಂತ ಕರೀತಾರೆ. ಇದು ಪ್ರಪಂಚದಲ್ಲೇ ದೊಡ್ಡದಾದ ನದಿ ನಿರ್ಮಿತ ದ್ವೀಪವಾಗಿದೆ. ಉತ್ತರ ಭಾರತದ ನದಿಗಳ ನಂತರ ಈಗ 2ನೇ ವಿಭಾಗ ದಕ್ಷಿಣ ಭಾರತದ ನದಿಗಳು. ದಕ್ಷಿಣ ಭಾರತದಲ್ಲಿ ಕೂಡ ಹಲವಾರು ನದಿಗಳು ಹುಟ್ಟುತ್ತವೆ. ಅವುಗಳು ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತ ಕೂಡ ಹೆಸರನ್ನು ಪಡೆದಿವೆ. ಅವುಗಳಲ್ಲಿ ಬಹಳಷ್ಟು ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಹೊಂದುತ್ತವೆ. ದಕ್ಷಿಣ ಭಾರತದ ಪ್ರಮುಖ ನದಿಗಳೆಂದರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಾಪಿ ಮತ್ತು ಅವುಗಳ ಉಪನದಿಗಳು. ಇವುಗಳನ್ನು ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ಹೇಳಿ ವಿಂಗಡಣೆ ಮಾಡಬಹುದು. ಪೂರ್ವಕ್ಕೆ ಹರಿಯುವ ನದಿಗಳಲ್ಲಿ ನಕ್ಷೆ ಗಮನಿಸಿ, ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಇವು ಪ್ರಮುಖ ಪೂರ್ವಕ್ಕೆ ಹರಿಯುವ ನದಿಗಳು. ಮಹಾನದಿಯು ಸಿವಾಹ ಸರಣಿಯಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿ 851 ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಗೋದಾವರಿ ನದಿಯು ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ. ಇದು ತ್ರಯಂಬಕ ಎಂಬಲ್ಲಿ ಉಗಮ ಹೊಂದಿ ಪೂರ್ವಕ್ಕೆ 1465 ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ.
ಕೃಷ್ಣಾ ನದಿಯು ಮಹಾಬಲೇಶ್ವರದ ಬಳಿ ಉಗಮ ಹೊಂದಿ ಆಗ್ನೇಯಕ್ಕೆ ಸುಮಾರು 1400 ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದನ್ನು ಸೇರಿಕೊಳ್ಳುವಂತಹ ಪ್ರಮುಖ ಉಪನದಿಗಳೆಂದರೆ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ ಮತ್ತು ಮಲಪ್ರಭಾ. ನೀವು ನಕ್ಷೆಯಲ್ಲಿ ಗೋದಾವರಿ ನದಿ ಮತ್ತು ಕೃಷ್ಣಾ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುತ್ತಿರುವಂತಹ ದೃಶ್ಯವನ್ನು ಕಾಣಬಹುದು. ಕಾವೇರಿ ನದಿಯು ಕೊಡಗಿನ ತಲಕಾವೇರಿ ಎಂಬಲ್ಲಿ ಉಗಮ ಹೊಂದಿ ಪೂರ್ವಕ್ಕೆ ಹರಿದು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಹೇಮಾವತಿ, ಶಿಂಷಾ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಸುವರ್ಣಾವತಿ ಮತ್ತು ಭವಾನಿಗಳು ಕಾವೇರಿ ನದಿಗೆ ಸೇರುವ ಉಪನದಿಗಳಾಗಿವೆ. ಇನ್ನು ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿಗಳೆಂದರೆ ನರ್ಮದಾ ಮತ್ತು ತಾಪಿ. ನರ್ಮದಾ ನದಿಯು ಅಮರಕಂಟಕ ಬೆಟ್ಟಗಳಲ್ಲಿ ಉಗಮಿಸಿ ಕಿರಿದಾದ ಅಮೃತಶಿಲಾ ಕಂದರದ ಮೂಲಕ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ತಾಪಿ ನದಿಯು ಮೂಲ್ತಾಯಿ ಬಳಿ ಉಗಮ ಹೊಂದಿ ಪಶ್ಚಿಮಕ್ಕೆ 724 ಕಿಲೋಮೀಟರ್ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇತರೆ ಅನೇಕ ಚಿಕ್ಕಪುಟ್ಟ ನದಿಗಳು ಸಹ ಪಶ್ಚಿಮಕ್ಕೆ ಹರಿತದೆ. ಅವುಗಳಲ್ಲಿ ಸಬರ್ಮತಿ, ಮಾಂಡೋವಿ, ಜುವಾರಿ, ಬೆಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ, ಪೆರಿಯಾರ್ ಮುಂತಾದ ನದಿಗಳು ಪ್ರಮುಖವಾದವುಗಳು. ಈಗ ನೀರಾವರಿಯ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ. ಕೃಷಿಯ ಉದ್ದೇಶಕ್ಕೆ ಕೃತಕವಾಗಿ ನೀರನ್ನು ಪೂರೈಕೆ ಮಾಡುವುದನ್ನು ನೀರಾವರಿ ಅಂತ ಕರೀತೇವೆ. ಅಂದರೆ ನದಿಗಳು, ಜಲಾಶಯಗಳು, ಕೆರೆಗಳು, ಅಂತರ್ಜಲದ ಮೂಲಗಳಿಂದ ಕೃಷಿ ಭೂಮಿಗೆ ನೀರನ್ನು ಸರಬರಾಜು ಮಾಡ್ತಾರೆ. ನೀರಾವರಿಯ ಅವಶ್ಯಕತೆ ಯಾಕೆ ಅಂತ ಹೇಳಿದರೆ, ಭಾರತ ಒಂದು ಕೃಷಿ ಪ್ರಧಾನ ದೇಶ ಅಲ್ವಾ. ಆದ್ದರಿಂದ ಕೃಷಿಗೆ ಅವಶ್ಯಕವಾದಷ್ಟು ಮತ್ತು ನಿರಂತರವಾದಂತಹ ನೀರಿನ ಸರಬರಾಜು ಬಹಳ ಅಗತ್ಯವಾಗಿದೆ. ಭಾರತದ ಕೃಷಿ ಬಹುವಾಗಿ ಮಾನ್ಸೂನ್ ಮಳೆಯನ್ನು ಆಧರಿಸಿದೆ ಮಕ್ಕಳೇ. ಆದರೆ ಈ ಮಾನ್ಸೂನ್ ಮಳೆ ಇದೆಯಲ್ಲ, ಅದು ಕೆಲವು ಸಮಯದಲ್ಲಿ ಮಾತ್ರ ಬರುವಂಥದ್ದು, ಋತುಕಾಲಿಕ ಮತ್ತು ಅಕಾಲಿಕ. ಕೆಲವೊಮ್ಮೆ ಬರದ ಟೈಮಿಗೆ ಬರ್ತದೆ ಅಥವಾ ಬರುವ ಟೈಮಿಗೆ ಬರುವುದೇ ಇಲ್ಲ, ಅದು ಅಕಾಲಿಕ. ಮತ್ತೊಂದು ಅಸಮಾನತೆಯಿಂದ ಕೂಡಿದೆ ಅಂತ ಹೇಳಿದರೆ, ಭಾರತದ ಎಲ್ಲ ಕಡೆಗಳಲ್ಲಿ ಒಂದೇ ರೀತಿ ಮಳೆ ಬೀಳುವುದಿಲ್ಲ. ಕೆಲವೊಂದು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ಮತ್ತು ನಿರಂತರವಾದ ನೀರಿನ ಪೂರೈಕೆ ಬೇಕು. ಉದಾಹರಣೆಗೆ ಭತ್ತ, ಕಬ್ಬು ಇತ್ಯಾದಿ ಬೆಳೆಗಳಿಗೆ ಹೆಚ್ಚು ನೀರು ಬೇಕು ಮತ್ತು ನಿರಂತರವಾಗಿ ನೀರು ಇರಬೇಕು. ಜೊತೆಗೆ ಬೆಳೆ ಅಧಿಕವಾದ ಇಳುವರಿ ಕೊಡಬೇಕಾದ್ರೆ, ಅಧಿಕ ಉತ್ಪಾದನೆ ಮಾಡಬೇಕಾದ್ರೆ ನಿರಂತರ ನೀರು ಅಗತ್ಯ. ಹಾಗಾಗಿ ಇದು ಯಾವುದರಿಂದ ಸಾಧ್ಯ? ನೀರಾವರಿಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಭಾರತಕ್ಕೆ ನೀರಾವರಿ ಸೌಲಭ್ಯ ಅತ್ಯಗತ್ಯ. ಭಾರತದಲ್ಲಿ ನೀರಾವರಿಗಾಗಿ ಬೇರೆ ಬೇರೆ ವಿಧಾನಗಳು ರೂಢಿಯಲ್ಲಿದೆ. ಅದರಲ್ಲಿ ಪ್ರಮುಖವಾದದ್ದು ಬಾವಿ ನೀರಾವರಿ, ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿಗಳು. ಇತ್ತೀಚೆಗೆ ಹೊಸ 2 ಮಾದರಿಯ ನೀರಾವರಿ ಪದ್ಧತಿಗಳು ರೂಢಿಗೆ ಬಂದಿವೆ. ಅದರಲ್ಲಿ ಒಂದನೇದ್ದು ಹನಿ ನೀರಾವರಿ. ನೀವೀಗ ಚಿತ್ರದಲ್ಲಿ ನೋಡ್ತಾ ಇರೋದು ಹನಿ ನೀರಾವರಿ. ಜೊತೆಗೆ ಸಿಂಪಡಣೆ ನೀರಾವರಿ ಅಂದರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಹೇಳ್ತೇವೆ. ತುಂತುರು ನೀರಾವರಿಯನ್ನು ಕೂಡ ನಾವು ನೀರಾವರಿಯಲ್ಲಿ ಬಳಸ್ತೇವೆ. ಭಾರತದ ನೀರಾವರಿ ವಿಧಾನಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಬಾವಿ ನೀರಾವರಿ. ನಮ್ಮ ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ 60.7% ಭಾಗವು ಬಾವಿ ನೀರಾವರಿಯ ಸೌಕರ್ಯವನ್ನು ಹೊಂದಿದೆ. ಬಾವಿ ನೀರಾವರಿಯನ್ನು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲೂ ನಿರ್ಮಿಸಬಹುದು, ಕಡಿಮೆ ವೆಚ್ಚದಲ್ಲೂ ನಿರ್ಮಿಸಬಹುದು. ಜೊತೆಗೆ ಹೆಚ್ಚಿನ ತಂತ್ರಜ್ಞಾನ ಕೂಡ ಬೇಕಾಗಿರುವುದಿಲ್ಲ. ಹಾಗೆ ಸಣ್ಣ ಭೂ ಹಿಡುವಳಿ ಇರುವಂಥ ರೈತರಿಗೆ ಕೂಡ ಇದು ಲಭ್ಯವಾಗಬಲ್ಲದು. ಗಂಗಾ ನದಿಯ ಬಯಲಿನಲ್ಲಿ ಬಾವಿ ನೀರಾವರಿ ವ್ಯಾಪಕವಾಗಿ ರೂಢಿಯಲ್ಲಿದೆ. ಜೊತೆಗೆ ಹಲವಾರು ರಾಜ್ಯಗಳಲ್ಲಿ ಕೂಡ ನಾವು ಬಾವಿ ನೀರಾವರಿಯನ್ನು ಕಾಣ್ತೇವೆ. ಬಾವಿಗಳಲ್ಲಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿಗಳೆಂದು 2 ವಿಧಗಳನ್ನು ಕಾಣ್ತೇವೆ. ಇಂದು ಭಾರತದಲ್ಲಿ ಕೊಳವೆ ಬಾವಿ ಅಥವಾ ಬೋರ್ವೆಲ್ಗಳು ಹೆಚ್ಚಾಗಿ ಬಳಕೆಯಲ್ಲಿದೆ. ನೀರಾವರಿಯ ವಿಧಗಳಲ್ಲಿ 2ನೆಯ ವಿಧ ಕಾಲುವೆ ನೀರಾವರಿ. ಭಾರತದಲ್ಲಿ ಬಾವಿ ನೀರಾವರಿಯ ನಂತರ ಕಾಲುವೆ ನೀರಾವರಿ ಪದ್ಧತಿ 2ನೇ ಸ್ಥಾನದಲ್ಲಿದೆ. ನಮ್ಮ ದೇಶದ ಒಟ್ಟು ನೀರಾವರಿ ಕ್ಷೇತ್ರದ 27% ಭಾಗ ಕಾಲುವೆ ನೀರಾವರಿಗೆ ಒಳಪಟ್ಟಿದೆ. ಪ್ರಪಂಚದಲ್ಲಿಯೇ ಅತ್ಯಂತ ವಿಸ್ತಾರವಾದ ಕಾಲುವೆ ನೀರಾವರಿ ವ್ಯವಸ್ಥೆ ಭಾರತದಲ್ಲಿದೆ. ಕಾಲುವೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ಸರ್ಕಾರಕ್ಕೆ ಸಂಬಂಧಿಸಿದೆ. ಕಾಲುವೆಗಳಲ್ಲಿ 2 ವಿಧಗಳನ್ನು ಮಾಡಬಹುದು. ಒಂದು ಪ್ರವಾಹ ಕಾಲುವೆ, ಮತ್ತೊಂದು ಸಾರ್ವಕಾಲಿಕ ಕಾಲುವೆ. ಯಾವುದೇ ಅಣೆಕಟ್ಟುಗಳನ್ನು ನಿರ್ಮಿಸದೆ ನೇರವಾಗಿ ನದಿಯಿಂದ ಕಾಲುವೆ ತೋಡಿ ಕೃಷಿಗೆ ನೀರು ಪೂರೈಸುವುದನ್ನು ಪ್ರವಾಹ ಕಾಲುವೆ ಅಂತ ಹೇಳ್ತೇವೆ.
ನದಿಗಳಿಗೆ ಅಣೆಕಟ್ಟೆಯನ್ನು ನಿರ್ಮಿಸಿ ಜಲಾಶಯಗಳಲ್ಲಿ ನೀರನ್ನು ಸಂಗ್ರಹಿಸಿ ಅದನ್ನು ಕಾಲುವೆಯ ಮೂಲಕ ನೀರು ಪೂರೈಸಿದರೆ ಸಾರ್ವಕಾಲಿಕ ಕಾಲುವೆ ಅಂತ ಕರೀತೇವೆ. ಭಾರತದಲ್ಲಿ ಕಾಲುವೆ ವ್ಯವಸ್ಥೆಯು ಹಲವಾರು ರಾಜ್ಯಗಳಲ್ಲಿ ನಾವು ಕಾಣ್ತೇವೆ. ಮೂರನೆಯ ನೀರಾವರಿಯ ವಿಧ ಕೆರೆ ನೀರಾವರಿ. ನೈಸರ್ಗಿಕ ಅಥವಾ ಕೃತಕವಾದ ತಗ್ಗುಗಳಲ್ಲಿ ಮಳೆಯ ನೀರು ಸಂಗ್ರಹಗೊಂಡು ರೂಪುಗೊಂಡ ಜಲಾಶಯಕ್ಕೆ ಕೆರೆ ಅಂತ ಕರೀತಾರೆ. ಕೆರೆಗಳಲ್ಲಿ ಸಂಗ್ರಹವಾದ ನೀರನ್ನು ನೀರಾವರಿಗಾಗಿ ಬಳಸ್ತಾರೆ. ಆದರೆ ಬಹಳಷ್ಟು ಕೆರೆಗಳು ಋತುಕಾಲಿಕವಾದದ್ದು, ಅಂದರೆ ಅವು ಮಳೆಗಾಲದಲ್ಲಿ ಮಾತ್ರ ತುಂಬಿರ್ತವೆ. ಹೀಗಾಗಿ ಭಾರತದಲ್ಲಿ ಇತ್ತೀಚೆಗೆ ಕೆರೆ ನೀರಾವರಿಗೆ ಒಳಪಟ್ಟ ಕ್ಷೇತ್ರ ಕಡಿಮೆಯಾಗಿದೆ. ನಮ್ಮ ದೇಶದ ನೀರಾವರಿ ಪ್ರದೇಶದಲ್ಲಿ 3% ಭಾಗ ಮಾತ್ರ ಕೆರೆ ನೀರಾವರಿಗೆ ಒಳಪಟ್ಟಿದೆ. ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂತ ಕರೀತೇವೆ. ಇಂತಹ ಯೋಜನೆಗಳ ಪ್ರಮುಖ ಉದ್ದೇಶಗಳೆಂದರೆ ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ, ಪ್ರವಾಹಗಳನ್ನು ನಿಯಂತ್ರಿಸುವುದು, ಮಣ್ಣಿನ ಸವೆತವನ್ನು ನಿಯಂತ್ರಿಸುವುದು, ಒಳನಾಡಿನ ನೌಕಾಯಾನ, ಒಳನಾಡಿನ ಮೀನುಗಾರಿಕೆ, ಜನರಿಗೆ ಮನರಂಜನೆಯನ್ನು ಒದಗಿಸುವುದು, ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಪೂರೈಸುವುದು. ಜೊತೆಗೆ ನಿರುಪಯುಕ್ತ ಭೂಮಿಯನ್ನು ಕೃಷಿಗಾಗಿ ಪರಿವರ್ತಿಸುವುದು ಮತ್ತು ಅರಣ್ಯ ಪೋಷಣೆ ಕೂಡ ವಿವಿಧೋದ್ದೇಶ ನದಿ ಕಣಿವೆಯ ಉದ್ದೇಶಗಳಲ್ಲಿ ಸೇರಿದೆ. ಭಾರತದ ಕೆಲವು ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಭಾರತದ ಮೊಟ್ಟಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಾಮೋದರ ನದಿ ಕಣಿವೆ ಯೋಜನೆ. USA ದೇಶದ ಟೆನ್ನೆಸ್ಸಿ ಕಣಿವೆ ಯೋಜನೆಯ ಮಾದರಿಯನ್ನು ಆಧರಿಸಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ದಾಮೋದರ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಅಂತ ಮೊದಲು ಕರೀತಾ ಇದ್ರು. ಯಾಕಂತೇಳಿದರೆ ಮಳೆಗಾಲದಲ್ಲಿ ಈ ನದಿ ಪ್ರವಾಹದಿಂದ ಉಕ್ಕಿ ಹರಿದಾಗ ಬೆಳೆಗಳು ಮತ್ತು ಜನವಸತಿಗಳಿಗೆ ಹಾನಿಯಾಗ್ತಾ ಇತ್ತಂತೆ. ಅದಕ್ಕಾಗಿ ಇದನ್ನು ಬಂಗಾಳದ ದುಃಖಕಾರಿ ನದಿ ಅಂತ ಕರೀತಾ ಇದ್ರು. ಇದನ್ನು ನಿಯಂತ್ರಿಸಲಿಕ್ಕೆ ವಿವಿಧ ಉದ್ದೇಶಗಳಿಗಾಗಿ ದಾಮೋದರ ನದಿ ಕಣಿವೆ ಯೋಜನೆಯನ್ನು ಪ್ರಾರಂಭಿಸಿದ್ರು. ಇದರ ಮುಖ್ಯ ಉದ್ದೇಶಗಳು ಅಂತ ಹೇಳಿದರೆ ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ, ನೌಕಾಯಾನ, ಜಲವಿದ್ಯುತ್ ಉತ್ಪಾದನೆ, ಅರಣ್ಯ ಪೋಷಣೆ, ಮಣ್ಣಿನ ಸವೆತ ನಿಯಂತ್ರಣ, ಗಣಿಗಾರಿಕೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿ, ಒಳನಾಡಿನ ಮೀನುಗಾರಿಕೆಯ ಅಭಿವೃದ್ಧಿ ಇತ್ಯಾದಿ. ಇದು ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಸಂಯೋಜಿತ ಯೋಜನೆಯಾಗಿದ್ದು ಅದನ್ನು ದಾಮೋದರ ಮತ್ತು ಅದರ ಉಪನದಿಗಳಿಗೆ ನಿರ್ಮಿಸಿದ್ದಾರೆ. ಈ ಯೋಜನೆ ತಿಲಯ್ಯ, ಕೊನಾರ್, ಮೈಥಾನ್ ಮತ್ತು ಪಂಚತ್ ಹಿಲ್ ಎಂಬಲ್ಲಿ 4 ಅಣೆಕಟ್ಟೆಗಳು, 1 ದುರ್ಗಾಪುರದ ಒಡ್ಡು, ಬೊಕಾರೋ, ದುರ್ಗಾಪುರ ಮತ್ತು ಚಂದ್ರಾಪುರಗಳಲ್ಲಿ 3 ಥರ್ಮಲ್ ವಿದ್ಯುತ್ ಕೇಂದ್ರಗಳ ನಿರ್ಮಾಣಗಳನ್ನು ಒಳಗೊಂಡಿದೆ. ಇದು ಭಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆ. ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯ ಸರ್ಕಾರಗಳ ಸಂಯೋಜಿತ ಯೋಜನೆಯಾಗಿದೆ. ಈ ಭಾಕ್ರಾ ನಂಗಲ್ ಯೋಜನೆಯು ಸಟ್ಲೇಜ್ ನದಿಗೆ ಭಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಿರ್ಮಿಸಿರುವ 2 ಪ್ರತ್ಯೇಕ ಅಣೆಕಟ್ಟುಗಳು ಮತ್ತು 4 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳ ನಿರ್ಮಾಣವನ್ನು ಒಳಗೊಂಡಿದೆ. ಇದರ ಮುಖ್ಯ ಉದ್ದೇಶಗಳು ಅಂದರೆ ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ, ಮಣ್ಣಿನ ಸವೆತ ನಿಯಂತ್ರಣ ಮತ್ತು ಅರಣ್ಯ ಪೋಷಣೆ. ಭಾಕ್ರಾ ಅಣೆಕಟ್ಟೆಯ ಎತ್ತರ ಸುಮಾರು 226 ಮೀಟರ್ಗಳು ಮತ್ತು ಭಾರತದಲ್ಲಿ ನೇರವಾದ ಗುರುತ್ವವುಳ್ಳಂತಹ ಅಣೆಕಟ್ಟೆಯಾಗಿದೆ. ಈ ಅಣೆಕಟ್ಟೆಯಿಂದ ನಿರ್ಮಿತಗೊಂಡ ಜಲಾಶಯವನ್ನು ಗೋವಿಂದ ಸಾಗರ ಅಂತ ಹೇಳಿ ಕರೀತೇವೆ. ಇದು ಹಿರಾಕುಡ್ ಯೋಜನೆ. ಒಡಿಶಾದ ಅತ್ಯಂತ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಹಿರಾಕುಡ್ ಯೋಜನೆ. ಈ ಯೋಜನೆಯಲ್ಲಿ ಮಹಾನದಿಗೆ 3 ಅಣೆಕಟ್ಟೆಗಳನ್ನು ಹಿರಾಕುಡ್, ತಿಕಾರಪಾರ ಮತ್ತು ನಾರಾಜ್ಗಳಲ್ಲಿ ಕಟ್ಟಲಾಗಿದೆ. ಜೊತೆಗೆ 2 ಜಲವಿದ್ಯುತ್ ಕೇಂದ್ರಗಳು ಕೂಡ ಸೇರಿವೆ. ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಹಿರಾಕುಡ್ ಅಣೆಕಟ್ಟೆಯು ಭಾರತದಲ್ಲಿಯೇ ಅತ್ಯಂತ ಉದ್ದವಾದ ಜಲಕಣಿವೆ ಯೋಜನೆಯಾಗಿದೆ. ಹಿರಾಕುಡ್ ಯೋಜನೆಯ ಪ್ರಮುಖ ಉದ್ದೇಶಗಳೆಂದರೆ ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ ಮತ್ತು ಜಲವಿದ್ಯುತ್ ತಯಾರಿಕೆ. ಜೊತೆಗೆ ಒಳನಾಡಿನ ಜಲಸಾರಿಗೆ, ಮೀನುಗಾರಿಕೆ ಮತ್ತು ಅರಣ್ಯ ಪೋಷಣೆ ಕೂಡ ಇದರ ಉದ್ದೇಶಗಳಾಗಿವೆ. ನೋಡಿ, ಇದು ತುಂಗಭದ್ರಾ ಯೋಜನೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಅಂದರೆ ಇಂದಿನ ತೆಲಂಗಾಣ ರಾಜ್ಯಗಳ ಸಂಯೋಜಿತ ಯೋಜನೆಯಾಗಿದೆ. ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ ಮತ್ತು ಒಳನಾಡಿನ ಮೀನುಗಾರಿಕೆ ತುಂಗಭದ್ರಾ ಯೋಜನೆಯ ಪ್ರಮುಖ ಉದ್ದೇಶಗಳಾಗಿವೆ. ಈ ಯೋಜನೆಯು 1 ಅಣೆಕಟ್ಟೆ ಮತ್ತು 3 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ಒಳಗೊಂಡಿದೆ. ಈ ಅಣೆಕಟ್ಟೆಯನ್ನು ಕೃಷ್ಣಾ ನದಿಯ ಉಪನದಿಯಾದ ತುಂಗಭದ್ರಾ ನದಿಗೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹೊಸಪೇಟೆಯ ಬಳಿ ಮಲ್ಲಾಪುರಂ ಅಂತ ಹೇಳುವಲ್ಲಿ ನಿರ್ಮಿಸಿದ್ದಾರೆ. ಇದರಿಂದ ನಿರ್ಮಾಣಗೊಂಡ ಜಲಾಶಯಕ್ಕೆ ಪಂಪಸಾಗರ ಅಂತ ಹೇಳಿ ಕರೀತಾರೆ.
ಕೃಷ್ಣಾ ಮೇಲ್ದಂಡೆಯ ಯೋಜನೆ. ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿರುವ ಉತ್ತರ ಕರ್ನಾಟಕದ ಅತಿದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಈ ಯೋಜನೆಯು ಆಲಮಟ್ಟಿ ಮತ್ತು ನಾರಾಯಣಪುರ ಎಂಬಲ್ಲಿ ನಿರ್ಮಾಣ ಮಾಡಿರುವಂತಹ 2 ಅಣೆಕಟ್ಟೆಗಳು ಮತ್ತು 1 ಜಲವಿದ್ಯುತ್ ತಯಾರಿಕಾ ಕೇಂದ್ರವನ್ನು ಒಳಗೊಂಡಿದೆ. ನೀರಾವರಿ ಪೂರೈಕೆ, ಕುಡಿಯುವ ನೀರಿನ ಸರಬರಾಜು ಮತ್ತು ಜಲವಿದ್ಯುತ್ ತಯಾರಿಕೆಗಳು ಈ ಯೋಜನೆಯ ಪ್ರಮುಖ ಉದ್ದೇಶಗಳಾಗಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಗ್ರಾಮದ ಬಳಿ ಆಲಮಟ್ಟಿ ಅಣೆಕಟ್ಟೆ ಮತ್ತು ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪದಲ್ಲಿ ನಾರಾಯಣಪುರ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ. ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ ಮತ್ತು ಬೆಳಗಾವಿ ಜಿಲ್ಲೆಯ ಕೆಲವು ಭಾಗಗಳು ಈ ಯೋಜನೆಯ ಲಾಭವನ್ನು ಪಡೆಯುತ್ತವೆ. ನೋಡಿ, ಇದು ಕೋಸಿ ಯೋಜನೆ. ಇದೊಂದು ಅಂತಾರಾಷ್ಟ್ರೀಯ ಯೋಜನೆಯಾಗಿದ್ದು ಭಾರತ ಮತ್ತು ನೇಪಾಳ ದೇಶಗಳು ಸಂಯುಕ್ತವಾಗಿ ಇದನ್ನು ನಿರ್ಮಿಸಿದೆ. ಕೋಸಿ ನದಿಗೆ ನೇಪಾಳದ ಹನುಮಾನ್ ನಗರದ ಬಳಿ ಅಣೆಕಟ್ಟೆಯನ್ನು ನಿರ್ಮಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂತೇಳಿದರೆ ನೀರಾವರಿ ಪೂರೈಕೆ, ಪ್ರವಾಹ ನಿಯಂತ್ರಣ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮತ್ತು ಮೀನುಗಾರಿಕೆ. ಈ ಯೋಜನೆಯು ಭಾರತದಿಂದ ನಿರ್ಮಾಣವಾಗಿದ್ದರೂ ಕೂಡ ಇದರ ಅನುಕೂಲವನ್ನು ಭಾರತ ಮತ್ತು ನೇಪಾಳ ಎರಡೂ ದೇಶಗಳು ಪಡೀತಾ ಇದ್ದಾವೆ. ರಿಹಾಂದ್ ಯೋಜನೆಯು ಉತ್ತರ ಪ್ರದೇಶದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಇದನ್ನು ಸೋನೆ ನದಿಯ ಉಪನದಿಯಾದ ರಿಹಾಂದ್ ನದಿಗೆ ನಿರ್ಮಿಸಿದ್ದಾರೆ. ಪ್ರವಾಹ ನಿಯಂತ್ರಣ, ನೀರಾವರಿ ಸೌಲಭ್ಯ, ಮೀನುಗಾರಿಕೆ, ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗಳು ಈ ಯೋಜನೆಯ ಪ್ರಮುಖ ಉದ್ದೇಶಗಳಾಗಿವೆ. ಈ ಯೋಜನೆಯಿಂದ ನಿರ್ಮಾಣವಾಗಿರುವ ಜಲಾಶಯದ ಹೆಸರು ಗೋವಿಂದ ವಲ್ಲಭ ಪಂತ್ ಸಾಗರ. ಇದು ನಾಗಾರ್ಜುನ ಸಾಗರ ಯೋಜನೆ. ಈ ಯೋಜನೆಗೆ ಸಂಬಂಧಿತ ಅಣೆಕಟ್ಟೆಯನ್ನು ತೆಲಂಗಾಣ ರಾಜ್ಯದ ನಾಗಾರ್ಜುನಕೊಂಡದ ಬಳಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ನೀರಾವರಿ ಪೂರೈಕೆ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗಳು ಈ ಯೋಜನೆಯ ಪ್ರಮುಖ ಉದ್ದೇಶಗಳಾಗಿವೆ. ವಿದ್ಯಾರ್ಥಿಗಳೇ, ಈ ನಕ್ಷೆಯಲ್ಲಿ ನೀವು ಭಾರತದ ಪ್ರಮುಖ ನದಿಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂಥ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ನೋಡ್ಬೋದು. ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ನಕ್ಷೆಯು ಕೂಡ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ನೀವೆಲ್ಲರೂ ಆ ನಕ್ಷೆಯನ್ನು ಅಭ್ಯಾಸ ಮಾಡಿ. ಧನ್ಯವಾದ.